ನಮಸ್ಕಾರ, ನಾನು ಅಭಿಷೇಕ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಈ ಒಂದು ಓಲಾ ಇವೆಂಟಲ್ಲಿ. ಸೊ ನಾನು ಅವಾಗಲೇ ಹೇಳಿದಂಗೆ ನಾವಿರೋದು ಏನು ಹೇಳಿ ಕೃಷ್ಣಗಿರಿ, ತಮಿಳ್ನಾಡಿನ ಕೃಷ್ಣಗಿರಿಯಲ್ಲಿದ್ದ ಈ ಒಂದು ಓಲಾ ಪ್ಲ್ಯಾಂಟಲ್ಲಿ, ಓಲಾದ ಫ್ಯೂಚರ್ ಫ್ಯಾಕ್ಟ್ರಿ ಅಂತ ಹೇಳ್ಬೋದು. ಸೊ ಇಲ್ಲಿ ಓಲಾದವರು ಇವತ್ತು ಸಂಕಲ್ಪ ಡೇ ಅಂತ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಾಗೆ ನಿಮಗೆ ಗೊತ್ತಿಲ್ಲದೆ ಇರೋ ಥರ ಅಂದರೆ ಯಾರಿಗೂ ತುಂಬ ಸರ್ಪ್ರೈಸ್ ಆಗಿತ್ತಿದ್ದು. ಸೊ 3 ಬೈಕ್ನ ಅಂದರೆ ಒಂದೇ ಬೈಕ್ನ 3 ವೇರಿಯಂಟ ಲಾಂಚ್ ಮಾಡಿದ್ದಾರೆ. ಸೊ ನನ್ನ ಹತ್ರ ಇರುವಂಥ ಈ ಒಂದು ಬೈಕ್ ಇದೆಯಲ್ಲ, ಸೊ ಇದು ಬೇರೆ ಯಾವುದೂ ಅಲ್ಲ, ಓಲಾ ರೋಡ್ಸ್ಟರ್ ಸೀರೀಸಲ್ಲಿ ಲಾಂಚ್ ಮಾಡಿರುವಂತಹ ರೋಡ್ಸ್ಟರ್ ಅನ್ನೋಂಥ ಒಂದು ಏನು ಹೇಳಿ ಬೈಕ್ ಅಂತ ಹೇಳ್ಬೋದು ಇದು. ಸೊ ನಿಮಗೆ ಈಗ ಅರುಣ್ ತೋರಿಸ್ತಾರೆ ಅದರಲ್ಲಿ ಏನೇನಿದೆ ಅಂತ. ಸೊ ಇಲ್ಲಿದೆಯಲ್ಲ, ಇದು ನಾನು ಆವಾಗಲೇ ಹೇಳ್ದಂಗೆ ರೋಡ್ಸ್ಟರ್ ವೇರಿಯಂಟ್ ಇದು. ಸೊ ಇದರಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಒಂದು 3.5 ಕಿಲೋವ್ಯಾಟ್, 4.5 ಕಿಲೋವ್ಯಾಟ್ ಆರ್ ಮತ್ತು ನಿಮಗೆ 6 ಕಿಲೋವ್ಯಾಟ್ ಆರ್ನ ಒಂದು ಬ್ಯಾಟ್ರಿ ಆಪ್ಷನ್ಸ್ ನಿಮ್ಗೆ ಇದರಲ್ಲಿ ಬರುತ್ತೆ. ಸೊ ಆ್ಯಂಡ್ ಇದರ ಒಂದು ಬೇರೆ ವಿಷಯಗಳನ್ನ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ರೋಡ್ಸ್ಟರ್ ಸೀರೀಸಲ್ಲಿ ಇದಲ್ಲದೆ ಇನ್ನೂ 2 ವೇರಿಯಂಟ ಲಾಂಚ್ ಮಾಡಿದ್ದಾರೆ. ಒಂದು ಎಕ್ಸ್ ಮತ್ತು ಇನ್ನೊಂದು ಪ್ರೋ ಅಂತ. ಸೊ ಎಕ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಅದು ಸ್ಟಾರ್ಟಿಂಗ್ ವೇರಿಯಂಟ್ ನಿಮಗೆ. ಸೊ ಡಿಸೈನ್ ಆಗಿರ್ಬೋದು, ಬೇರೆ ವಿಷಯಗಳೆಲ್ಲ ಸೇಮ್ ನಿಮಗೆ ಇದರಲ್ಲಿ ನೋಡೋಕ್ಕೆ ಆಲ್ಮೋಸ್ಟ್ ಇದನ್ನೇ ಸಿಮಿಲರ್ ಆಗಿ ಹೋಲುತ್ತೆ ಅಂತಲೇ ಹೇಳ್ಬೋದು. ಬಟ್ ಎಕ್ಸ್ ಬಗ್ಗೆ ನಾನು ಆವಾಗಲೇ ಹೇಳಿದ್ದೀನಿ, ಇದರ ಒಂದು ಪ್ರೈಸ್ ಆಗಿರ್ಬೋದು ಅಥವಾ ವಿಷಯಗಳೇನು ಅಂತ. ಎಕ್ಸ್ ನಿಮಗೆ 3 ಬ್ಯಾಟ್ರಿ ಆಪ್ಷನಲ್ಲಿ ಸಿಗುತ್ತೆ. ಒಂದು 2.5, 3.5 ಮತ್ತು 4.5 ಕಿಲೋವ್ಯಾಟ್ ಅನ್ನ 3 ಆಪ್ಷನಲ್ಲಿ ನಿಮಗೆ ಸಿಗುತ್ತೆ. ಸೊ ನಿಮಗೆಲ್ಲ ಗೊತ್ತಿರೋ ಥರ ಇದು ನಿಮಗೆ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ 74,999 ಇಂದ 85,999 ಮತ್ತು ನಿಮಗೆ 99,999 ಆ ಒಂದು ರೇಂಜಲ್ಲಿ ಕೂಡ ನಿಮಗೆ ಈ ಒಂದು ಎಕ್ಸ್ ವೇರಿಯಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ರೋಡ್ಸ್ಟರ್ ಬಗ್ಗೆ. ಸೊ ಇನ್ನು ಈ ಒಂದು ಓಲಾದಲ್ಲಿ ಟಾಪ್ ವೇರಿಯಂಟ್ ಆಗಿರುವಂತಹ ರೋಡ್ಸ್ಟರ್ ಪ್ರೋ ಬಗ್ಗೆ ಮಾತಾಡಲೇಬೇಕು. ಸೊ ರೋಡ್ಸ್ಟರ್ ಪ್ರೋ ಬಗ್ಗೆ ಮಾತಾಡಬೇಕಾದ್ರೆ ಇದು ನಿಮಗೆ 2 ವೇರಿಯಂಟಲ್ಲಿ ಸಿಗುತ್ತೆ. ಒಂದು 8 ಕಿಲೋವ್ಯಾಟ್ ಆರ್ನ ಒಂದು ಬ್ಯಾಟ್ರಿ, ಅದೇ ರೀತಿ 16 ಕಿಲೋವ್ಯಾಟ್ ಆರ್ನ ಒಂದು ಬ್ಯಾಟ್ರಿ ಅಂತ ಹೇಳ್ಬೋದು. ಆ್ಯಂಡ್ ಇದರ ಪ್ರೈಸ್ ಬಗ್ಗೆ ನೋಡಬೇಕಾದ್ರೆ 2.49 ಲ್ಯಾಕ್ಸ್ ತನಕ ಇದರ ಒಂದು ಪ್ರೈಸ್ ಹೋಗುತ್ತೆ. ಸೊ ನಾನು ಹೇಳೋದಾದ್ರೆ ಈ ಒಂದು ಪ್ರೈಸ್ಗೆ ತುಂಬಾನೇ ವರ್ತ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಮಾರ್ಕೆಟಲ್ಲಿರುವಂಥ ಬೇರೆ ಬೈಕ್ಸ್ ಆಗಿರ್ಬೋದು ಅದನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರ ಒಂದು ಡಿಫ್ರೆನ್ಸ್ ಎಷ್ಟಿದೆ ಅಂತ. ಆ್ಯಂಡ್ ಇದರ ಒಂದು ಟಾಪ್ ರೇಂಜ್ ಮತ್ತು ಇದರ ಒಂದು ಟಾಪ್ ಸ್ಪೀಡ್ ಮತ್ತು ರೇಂಜ್ ಬಗ್ಗೆ ಮಾತಾಡಬೇಕು. ನಮ್ಮ ರೋಡ್ಸ್ಟರ್ ಪ್ರೋ ಏನಿದೆ ಈ ಒಂದು ಬೈಕ್ನ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡಿದ್ರೆ 194 ಕಿಲೋಮೀಟರ್ನ ಒಂದು ಟಾಪ್ ಸ್ಪೀಡ್ ಸಿಗುತ್ತೆ. ಇನ್ನು ಇದರ ರೇಂಜ್ ಬಗ್ಗೆ ಮಾತಾಡಬೇಕಾದ್ರೆ 579 ಕಿಲೋಮೀಟರ್ನ ಒಂದು ರೇಂಜ್ ಕೂಡ ಸಿಗುತ್ತೆ. ಸೊ ನಿಮಗೆ ಸದ್ಯಕ್ಕೆ ಇಂಡಿಯನ್ ಮಾರ್ಕೆಟಲ್ಲಿ ಯಾವ ಒಂದು ಎಲೆಕ್ಟ್ರಿಕ್ ಬೈಕ್ ಕೂಡ ಈ ಒಂದು ರೇಂಜನ್ನು ಕೊಡ್ತಿಲ್ಲ ಅಂತಲೇ ಹೇಳ್ಬೋದು. ಸೊ ಓಲಾದವರು ಫಸ್ಟ್ ಟೈಮ್ ಅವರು ಒಂದು ಓಲಾ ಬೈಕ್ನ ಸರ್ಪ್ರೈಸ್ ಆಗಿ ತಂದಿದ್ದಾರೆ. ಆ್ಯಂಡ್ ನಾವು ಆಗಿರ್ಬೋದು, ಕಸ್ಟಮರ್ ಆಗಿರ್ಬೋದು, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೇಂಜಲ್ಲಿ ಸಿಗುತ್ತೆ ಅಂತ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ತುಂಬ ಕ್ರೌಡ್ ಇದೆ. ನಮಗೆ ಹಾಗೆ ಇದರ ಒಂದು 2 ವೇರಿಯಂಟ್ ಏನಿದೆ ಅದನ್ನು ನಮ್ಗೆ ಇನ್ನೂ ಕೂಡ ತೋರ್ಸೋಕೆ ಆಗ್ತಾ ಇಲ್ಲ. ಇನ್ನು ಈ ಒಂದು ಬೈಕ್ನ ಡಿಸೈನ್ ಬಗ್ಗೆ ಮಾತಾಡಲೇಬೇಕು. ತುಂಬಾನೇ ಫ್ಯೂಚರಿಸ್ಟಿಕ್ ಆಗಿರುವಂಥ ಲುಕ್ ಆಗಿದೆ ಅಂತ ಹೇಳ್ಬೋದು. ಸೊ ಫ್ರಂಟಲ್ಲಿ ನಿಮಗೆ ಅಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗುತ್ತೆ, ಹಾಗೆ ನಿಮಗೆ DRL ಕೂಡ ಸಿಗುತ್ತೆ. ಅದು ಆನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಇಲ್ಲಿ ಕಾರ್ಬನ್ ಫೈಬರ್ನ ಫಿನಿಶಿಂಗ್ ಇರುವಂಥ ಒಂದು ಫೆಂಡರ್ನ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಿಮಗೆ ಸೈಡಲ್ಲಿ ರಿಫ್ಲೆಕ್ಟರ್ ಸಿಗುತ್ತೆ, ನಿಮಗೆ ಫ್ರಂಟ್ ಮತ್ತು ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಸೊ ರಿಯರ್ಲ್ಲೂ ಕೂಡ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಸೊ ಇದು ಮಿಡ್ ವೇರಿಯಂಟ್ ಆಗಿದ್ರು ಕೂಡ ಡ್ಯುಯಲ್ ಡಿಸ್ಕ್ ನಿಮಗೆ ಸಿಗ್ತಾ ಇರೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಹಾಗೆ ನಿಮಗೆ ರೆಡ್ ಎಲಿಮೆಂಟ್ಸ್ ಕೂಡ ಈ ಒಂದು ಬೈಕಲ್ಲಿ ನೋಡ್ಬೋದು. ಸೊ ನಿಮಗೆ ಇಲ್ಲಿ 03 ಅನ್ನೋಂಥ ಒಂದು ಏನು ಹೇಳಿ ಆ ಒಂದು ನಂಬರ್ನ ಕೊಟ್ಟಿದ್ದಾರೆ. ಅದೇ ರೀತಿ ನಿಮಗೆ ರೋಡ್ಸ್ಟರ್ ಅಂತ ಲೋಗೋನ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾನೇ ಚೆನ್ನಾಗಿರುವಂಥ ಒಂದು ಫ್ಲಾಟ್ ಆಗಿರುವಂಥ ಸೀಟ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಪಿಲಿಯನ್ಗೆ ಒಂದು ಸ್ವಲ್ಪ ಅಪ್ರೈಟ್ ಆಗಿ ಕೊಟ್ಟಿದ್ದಾರೆ. ಇನ್ನು ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು. ತುಂಬಾನೇ ಏನು ಹೇಳಿ ಒಂದು ಎಷ್ಟು ನೆಸೆಸಿಟಿ ಇದೆಯೋ ಅಷ್ಟು ಬೇಕಾಗಿರುವಂಥ ಒಂದು ಡಿಸ್ಪ್ಲೇನ ಕೂಡ ಕೊಟ್ಟಿದ್ದಾರೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಓಲಾ ಲಾಂಚ್ ಮಾಡಿರುವಂತಹ 3 ವೇರಿಯಂಟಲ್ಲಿ ಇದು ಮೊದಲನೇ ವೇರಿಯಂಟ್ ಅಂತ ಹೇಳ್ಬೋದು. ಇದು ರೋಡ್ಸ್ಟರ್ ಎಕ್ಸ್ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಬೈಕ್ ಬಗ್ಗೆ ಮಾತಾಡಬೇಕಾದ್ರೆ 3 ನಿಮಗೆ ಬ್ಯಾಟ್ರಿ ಆಪ್ಷನ್ ಸಿಗುತ್ತೆ. 2.5, 3.5 ಆ್ಯಂಡ್ 4.5 ಕಿಲೋವ್ಯಾಟ್ ಅನ್ನೋ ಒಂದು ಬ್ಯಾಟ್ರಿ ಆಪ್ಷನಲ್ಲಿ ನಿಮ್ಗೆ ಸಿಗುತ್ತೆ. ಸೊ ತುಂಬಾನೇ ಅಗ್ರೆಸಿವ್ ಆಗಿ ಪ್ರೈಸಿಂಗ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಇದರ ಒಂದು ಪ್ರೈಸ್ ಬಗ್ಗೆ ನೋಡಿದ್ರೆ ನಿಮಗೆ 74,999 ಇಂದ 1 ಲ್ಯಾಕ್ಗೆ ₹1 ಕಮ್ಮಿ ಇರುತ್ತಾರೆ. ಅಂದರೆ ನಿಮಗೆ ಇದರ 2.5 ಕಿಲೋವ್ಯಾಟ್ ಆರ್ನ ಒಂದು ಬ್ಯಾಟ್ರಿಗೆ 75,000. ಅದೇ ರೀತಿ ಇದರ ಒಂದು 3.5 ಕಿಲೋವ್ಯಾಟ್ ಆರ್ನ ಬ್ಯಾಟ್ರಿ ನಿಮಗೆ 85,000. ಅದೇ ರೀತಿ ಇದರ ಒಂದು ಟಾಪ್ ಬ್ಯಾಟ್ರಿ ಆಗಿರುವಂಥ ನಿಮಗೆ 4.5 ಕಿಲೋವ್ಯಾಟ್ ಆರ್ನ ಬ್ಯಾಟ್ರಿ ನಿಮಗೆ ₹99,999 ಸಿಗುತ್ತೆ. ಸೊ ಮಾರ್ಕೆಟಲ್ಲಿ ಬೇರೆ ಯಾವ ಒಂದು ಕಂಪನಿ ಕೂಡ ಈ ಒಂದು ಇಷ್ಟೊಂದು ಅಗ್ರೆಸಿವ್ ಆಗಿ ಪ್ರೈಸಿಂಗ್ನ ಬಿಟ್ಟಿಲ್ಲ ಅಂತ ಹೇಳ್ಬೋದು. ಸೊ ನಿಮ್ಮ ಒಂದು ಇನ್ಫಾರ್ಮೇಷನ್ಗಾಗಿ ಈ ಒಂದು ಬೈಕ್ನ ಡೆಲಿವರಿನ ಮುಂದಿನ ವರ್ಷದಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮಗೆ 2025 ಏಪ್ರಿಲ್ ಮೇ ಆ ಒಂದು ಟೈಮಲ್ಲಿ ನಿಮಗೆ ಇದರ ಒಂದು ಲಾಂಚ್ ಡೆಲಿವರಿ ಸಿಗುತ್ತೆ ಅಂತ ಹೇಳ್ಬೋದು. ಅಗೇನ್ ನಿಮ್ಮೆಲ್ಲರ ಗಮನಕ್ಕೆ ಇದರ ಒಂದು ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ನೀವು ಇದರ ಒಂದು ಓಲಾ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಇದನ್ನ ಬುಕ್ ಮಾಡ್ಬೋದು. ಸೊ ತುಂಬಾನೇ ಏನು ಹೇಳಿ ಇವತ್ತೇ ಲಾಂಚ್ ಮಾಡಿ ಇವತ್ತೇ ಬುಕಿಂಗ್ನ ಕೂಡ ಓಪನ್ ಮಾಡಿದೆ ಅಂತ ಹೇಳ್ಬೋದು. ಸೊ ನಾವು ಅಂದ್ಕೊಂಡಿದ್ವಿ ಇದೊಂದು ಪ್ರೋಟೋಟೈಪ್ ಆಗಿರ್ಬೋದು ಅಂತ, ಬಟ್ ಪ್ರೋಟೋಟೈಪ್ ಅಲ್ಲ ಇದು ನಿಮಗೆ ಆಕ್ಚುಯಲ್ ಆಗಿ ಬರುವಂಥ ಪ್ರೊಡಕ್ಷನ್ ವರ್ಷನ್ ಅಂತಲೇ ಹೇಳ್ಬೋದು. ಸೊ ನಾನು ಅವಾಗಲೇ ಹೇಳ್ದಂಗೆ ಮಾರ್ಕೆಟಲ್ಲಿ ಬೇರೆ ಯಾವ ಕಂಪ್ನಿ ಕೂಡ ಇಷ್ಟೊಂದು ಅಗ್ರೆಸಿವ್ ಆಗಿ ಪ್ರೈಸಿಂಗ್ನ ಬಿಟ್ಟಿಲ್ಲ. ಇದು ನಿಮಗೆ ಏನು ಹೇಳಿ 1 ಲಕ್ಷದ ಒಳಗೆ ಎಕ್ಸ್ ಶೋರೂಮಲ್ಲಿ ಸಿಗುತ್ತೆ. ಅಂದರೆ
ತುಂಬಾನೇ ಮೈಂಡ್ ಬ್ಲೋಯಿಂಗ್ ಆಗಿರುವಂಥ ವಿಷಯ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ನಾನು ಹೇಳಿದ್ದ ಇವತ್ತೊಂದು ಸಂಕಲ್ಪ ಡೇ ಅಲ್ಲಿ ನಡೆದಿರುವಂಥ ಒಂದು ವಿಷಯಗಳು. ಸೊ ಓಲಾ ತುಂಬಾನೇ ಸರ್ಪ್ರೈಸ್ ಆಗಿ ಒಂದು ಬೈಕ್ ಅನ್ನು ತಂದು ತುಂಬಾನೇ ಅಗ್ರೆಸಿವ್ ಆಗಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇದರೊಂದು ಪ್ರೈಸ್ ಆಗಿರ್ಬೋದು ಅಷ್ಟೊಂದು ಬಜೆಟ್ ಫ್ರೆಂಡ್ಲಿ ಆಗಿದೆ. ಸೊ ಸದ್ಯಕ್ಕೆ ಮಾರ್ಕೆಟಲ್ಲಿ ಸಿಗುವಂಥ ಯಾವೊಂದು ಬೈಕ್ ಕೂಡ ಈ ಒಂದು ರೇಂಜಲ್ಲಿ ಬೈಕ್ನ ಬಿಡ್ತಿಲ್ಲ ಅಂತ ಹೇಳ್ಬೋದು. ಆ ಒಂದು ಪ್ರೈಸಿಂಗ್ ಇಷ್ಟೊಂದು ಅಗ್ರೆಸಿವ್ ಆಗಿ ಬಿಡ್ತಿಲ್ಲ ಅಂತ ಹೇಳ್ಬೋದು. ಸೊ ಇದಿಷ್ಟು ಓಲಾದ ಈ ಒಂದು 3 ಮಾಡೆಲ್ ಬಗ್ಗೆ, ಒಂದೇ ಬೈಕ್ನ 3 ವೇರಿಯಂಟ್ ಬಗ್ಗೆ. ಸೊ ನಿಮಗೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ವಿಷಯಕ್ಕೆ ಮುಂದೆ ಸೈನ್ ಆಫ್.